ಗುರುಜಿ, ವಿರಾಮಕ್ಕೆ ಮುನ್ನ ಹೇಳ್ತಾ ಇದ್ರಿ ನೀವು, ಪ್ರತಿಯೊಬ್ಬ ಮನುಷ್ಯನಿಗೂ ತನ್ನ ಗ್ರಹಕ್ಕೆ ಅನುಗುಣವಾಗಿ ಒಂದೊಂದು ವೃಕ್ಷ ಇರುತ್ತೆ, ಆ ವೃಕ್ಷವನ್ನ ಪೂಜಿಸಬೇಕು. ಯಾವುದು ಆ ವೃಕ್ಷ ಅಂತ ಹೇಳ್ತೀನಿ ಅಂತ ಹೇಳ್ತಿದ್ರಿ. ಖಂಡಿತ. ನಿಮ್ಗೆಲ್ಲರಿಗೂ ವಿಶೇಷವಾಗಿ ಮೊದಲ ದಿವಸ ಏನು ಹೇಳಿದ್ದೆ, ಯಾವ್ಯಾವ ನಕ್ಷತ್ರ ಯಾವ್ಯಾವ ರಾಶಿ ಅಂತ ಹೇಳಿದ್ದೆ, ಆ ರಾಶಿಗಳಿಗೆ ಯಾರ್ಯಾರ ಅಧಿಪತಿಯಾಗಿರ್ತಕ್ಕಂಥ ಗ್ರಹಗಳು ಅಂತ ಹೇಳಿದ್ದೆ. ಆ ಗ್ರಹಗಳನ್ನ ಜೀವನಾಪರ್ಯಂತ ಪರಿಶುದ್ಧಿ ಮಾಡ್ಕೊತಾ ಇರಬೇಕು. ಅದಕ್ಕೆ ರಾಹುಕೇತುಗಳ ಬಿಟ್ಟು 7 ಗ್ರಹಗಳನ್ನ ಮಾತ್ರ ಸರಿಪಡಿಸ್ಕೋಬೇಕು. ಆದರೆ ಕೊನೆಯ ರಾಹುಕೇತುಗಳು ಮಾತ್ರ ಜೀವನ ಪರ್ಯಂತ ಎಲ್ಲರೂ ಆಧರಿಸಬೇಕು. ಅರ್ಥ ಆಯ್ತಾ? ಅದಕ್ಕೆ ಶುಭ ಅಶುಭಕ್ಕೆ 2 ಆಗಿರೋದೇ ರಾಹುಕೇತುಗಳು. ಅದಕ್ಕೆ ಜೀವಾಂಶದಲ್ಲಿರ್ತಕ್ಕಂಥದ್ದು ನಿಮ್ಮ ಕುಂಡ್ಲಿಗಳನ್ನು ನೋಡ್ಕೊಳ್ಳಿ, ಬರ್ಕೊಳ್ತಕ್ಕಂಥವ್ರು ಪರಿಪೂರ್ಣವಾಗಿ ಬರ್ಕೊಳ್ಳಿ. ಯಾವ್ಯಾವ ನಕ್ಷತ್ರಕ್ಕೆ ಎಲ್ಲನೂ ಮೊದಲೇ ಹೇಳ್ಬಿಟ್ಟಿದ್ದೀನಿ, ಆದರೆ ಆ ನಕ್ಷತ್ರಕ್ಕೆ ಗ್ರಹ ಯಾವುದು ಅಂತ ಆ ರಾಶಿ ಮುಖಾಂತರ ಹೇಳ್ತೀನಿ. ಏನು ಬರ್ಕೋಬೇಕು? ಮೇಷರಾಶಿ ಅಂತ ಹಾಕ್ಕೊಳ್ಳಿ. ಮೇಷರಾಶಿಗೆ ಯಾರ ಅಧಿಪತಿ? ಸಾಕ್ಷಾತ್ ಕುಜ ಅಂತ ಹಾಕ್ಕೊಳ್ಳಿ. ವೃಶ್ಚಿಕ ರಾಶಿಗೆ ಯಾರ ಅಧಿಪತಿ? ಸಾಕ್ಷಾತ್ ಕುಜ ಅಂತ ಹಾಕ್ಕೊಳ್ಳಿ. ಎರಡಕ್ಕೂ ಕುಜಾನೆ. ಯಾರ್ಯಾರಿಗೆ? ಮೇಷರಾಶಿ, ವೃಶ್ಚಿಕ ರಾಶಿ ಎರಡೂ ಕುಜ ಅಂತ ಹಾಕ್ಕೊಳ್ಳಿ. ಪಕ್ಕದಲ್ಲಿ ಬರೆದಿಟ್ಕೊಳ್ಳಿ ರೆಡಿಯಾಗಿ. ಅದಾದ್ಮೇಲೆ ನೆಕ್ಸ್ಟ್ ಪೇಜಲ್ಲಿ ಯಾವ್ಯಾವ ಗ್ರಹಕ್ಕೆ ಯಾವ ವೃಕ್ಷ ಅಂತ ಕೊಡ್ತೀನಿ. ತದನಂತರ ವೃಷಭ ರಾಶಿ ಅಂತ ಬನ್ನಿ. ವೃಷಭ ರಾಶಿಗೆ ಏನಂತ ಬರ್ಕೊಂತೀರಾ? ಶುಕ್ರ ಅಂತ ಬರ್ಕೊಳ್ಳಿ. ಅಲ್ಲಿ ಯಾವ್ಯಾವ ನಕ್ಷತ್ರ ಬರುತ್ತೋ ಅದೆಲ್ಲ ಶುಕ್ರನಿಗೆ ಸಂಬಂಧಪಟ್ಟದ್ದು. ಅರ್ಥ ಆಯ್ತಾ? ಅಲ್ಲಿ ಶುಕ್ರ ಅಂತ ಹಾಕ್ಕೊಳ್ಳಿ. ತದನಂತರ ತುಲಾ ರಾಶಿಗೆ ಬರ್ತೀರಾ, ಅದು ಶುಕ್ರನೇ. ಸೊ ಇಬ್ಬೊಬ್ಬರಿಗೆ 2 ಮನೆ, ಒಂದೊಂದು ರಾಶಿಗೆ 2 ಪರಿಪೂರ್ಣವಾಗಿರ್ತದೆ. ಒಂದು ಗ್ರಹಕ್ಕೆ 2 ಮನೆಗಳ ಬರುತ್ತೆ ರೂಲಿಂಗ್. ಅದರಲ್ಲಿ ಉಚ್ಚನಾಗಿ ಕೂತ್ಕೊಳ್ಳೋ ಒಂದು ಜಾಗ, ನೀಚನಾಗಿ ಕೂತಿರೋದು, ಅದು ಆಮೇಲೆ ಹೇಳ್ತೀನಿ. ಈಗ ಫಸ್ಟ್ ಬರ್ಕೊಳ್ಳಿ. ವೃಷಭ ರಾಶಿಗೆ ಮೇಲೆ ಶುಕ್ರ, ಕೆಳಭಾಗದಲ್ಲಿ ತುಲಾ ರಾಶಿಗೂ ಅದೇ ರೀತಿಯಾಗಿ ಶುಕ್ರ. 2 ಮುಗಿದೋಯ್ತು. ತದನಂತರ ಮಿಥುನ್ ರಾಶಿಗೆ ಬನ್ನಿ. ಮಿಥುನ್ ರಾಶಿ ಬುಧ, ಕನ್ಯಾ ರಾಶಿ ಅದು ಬುಧ. ಎರಡೂ ಬುಧನ ಮನೆನೇ. ಮಿಥುನ್ ರಾಶಿನೂ ಬುಧ, ಕನ್ಯಾ ರಾಶಿನೂ ಬುಧ. 2 ಮನೆ ಕೊಟ್ಟಾಯ್ತಾ? ಅದಾದ ಮೇಲೆ ಗುರು ಅಂಶಕ್ಕೆ ಬರೋಣ. ಏನಂತೀರಾ? ಮೀನರಾಶಿ, ಧನುರಾಶಿ ಎರಡೂ ಸಾಕ್ಷಾತ್ ಗುರುನೇ. ಧನುರಾಶಿ, ಮೀನರಾಶಿ ಎರಡೂ ಗುರುನೇ ಅಂತ ಹಾಕ್ಕೊಳ್ಳಿ. ತದನಂತರ ಶನೇಶ್ವರನಿಗೆ ಬರಬೇಕು. ಕರ್ಮಾಧಿಪತಿ ನೋಡಿ ಪಕ್ಕದಲ್ಲೇ ಕೂತಿರ್ತಾನೆ. ಮಕರ ರಾಶಿ, ಕುಂಭರಾಶಿ ಎರಡೂ ಶನೇಶ್ವರಂದು. ಮಕರ ರಾಶಿ, ಕುಂಭರಾಶಿ ಎರಡೂ ಶನೇಶ್ವರಂದು. ಇಷ್ಟು ಜನ ಮುಗಿದೋಯ್ತು. ಸೂರ್ಯಚಂದ್ರನ ಪಾಪ ಬಿಟ್ಬಿಟ್ವಿ ಅಲ್ವಾ? ಅದೇನು ಬಿಡಲ್ಲ, ಹೇಳ್ತೀನಿ, ಬರ್ಕೊಳ್ಳಿ. ಕರ್ಕಾಟಕ ರಾಶಿ ಒಂದೇ ಒಂದು ರಾಶಿ ಚಂದ್ರನಿಗೆ. ಕರ್ಕಾಟಕ ರಾಶಿ ಒಂದೇ ಒಂದು ರಾಶಿ ಚಂದ್ರನಿಗೆ. ತದನಂತರ ಸಿಂಹರಾಶಿ ಸೂರ್ಯನಿಗೆ. ತಂದೆ ತಾಯಿ ಅಂತಕ್ಕಂಥದ್ದು ಏಕಾಭಿವಿಜ್ಞ, ಅದಕ್ಕೋಸ್ಕರ ಪರಿಪೂರ್ಣ. ಇನ್ನು ಎಲ್ಲ ಏನಾಯ್ತು? 7 ಜನ ಮುಗಿದೋಯ್ತು. ನಮ್ಮ ಸೂರ್ಯಾಯ, ಚಂದ್ರಾಯ, ಮಂಗಳಾಯ, ಬುಧಾಯ ಚ, ಗುರು, ಶುಕ್ರ, ಶನಿ ಮುಗಿದೋಯ್ತು. ಇನ್ನು ರಾಹು ಕೇತು ಇಬ್ರೆ. ಈ ರಾಹು ಕೇತುಗೆ ಮಾತ್ರ ಜೀವನ ಪರ್ಯಂತ ಎಲ್ಲಾರ ಮನೆಯಲ್ಲೂ ಜಾಗ ಇದೆ. ಯಾರ್ಯಾರ ಮನೆ ಜಾಗ ಕೊಡಲ್ಲ, ಮಿತ್ರರಲ್ಲ, ಬಲವಂತ ಹೋಗುತ್ತು ಅಂತಾರೆ. ಅಂದರೆ ನಮ್ಮ ಕರ್ಮಗಳು ಹಾಗೇ ಬರೋದು, ನುಗ್ಗುತ್ತಾರೆ. ಇವರಿಬ್ಬರಿಗೆ ಪರಿಪೂರ್ಣವಾಗಿ ಯಾವ ಸ್ಥಾನಗಳು ಇಲ್ಲ, ಆದರೆ ಎಲ್ಲಾ ಸ್ಥಾನಗಳು ಅವರದೇ. ಏನೇಳಿ? ಯಾವ ಸ್ಥಾನನೂ ಅವರದಲ್ಲ, ಆದರೆ ಎಲ್ಲಾ ಸ್ಥಾನಕ್ಕೂ ಅಧಿಕಾರಪೂರ್ವಕವಾಗಿ ಅವರದೇ ಅನ್ನೋ ರೀತಿ ಇರ್ತಾರೆ. ಇದನ್ನ ಚೆನ್ನಾಗಿ ಗಮನದಲ್ಲಿಟ್ಕೋಬೇಕು, ಚೆನ್ನಾಗಿ ತಲೆ ಹಾಕೋಬೇಕು. ರಾಹು ಕೇತು ಹೇಗೆ ಕೂತಿರ್ತಾನೆ, ಇದಕ್ಕೆ ವಿಶೇಷ ಅಂದರೆ ಎಷ್ಟು ಜನ ತಪ್ಪು ಮಾಡಿದಿರಿ ಅಂದರೆ, ಕಾಳಸರ್ಪ ದೋಷ ಅನ್ನೋದಕ್ಕೆ ಅರ್ಥ ಜ್ಞಾಪಕ ಇಟ್ಕೊಳ್ಳಿ. ಕಾಳಹಸ್ತಿಗೆ ಹೋಗಿದ್ದೀನಿ, ಕಾಳಸರ್ಪ ದೋಷ ಮಾಡಿಸ್ಕೊಂಡಿದ್ದೀನಿ, ಬಹಳ ಸಂತೋಷ, ಒಂದ್ಸರಿ ಮಾಡಿಸ್ಕೊಂಬಂದೆ ಗುರುಗಳೇ ಅಂತಾರೆ. ಏನು ಮಾಡಿಸ್ಕೊಂಬಂದಿದ್ದೀರಾ? ನೀವು ಮಾಡಿಸ್ಕೊಂಬಂದಾಗ ಒಂದು ದಶೆ ನಡೀತಾ ಇರುತ್ತೆ. ಆ ದಶೆನಲ್ಲಿ ಏನು ಕಾಟ ಕೊಟ್ಟಿರ್ತಾನೆ ಆವಾಗ ಅಲ್ಲಿ ಕೊಟ್ಟಿರ್ತಾನೆ. ಅದಾದ್ಮೇಲೆ ಮತ್ತೊಂದು ದಶೆಗೆ ಬಂದಾಗಲೂ ಅಲ್ಲೇ ಕೂತಿರ್ತಾನೆ. ಆವಾಗ ಏನು ಮಾಡ್ತೀರಾ? ಏನು ಮಾಡೋಕ್ಕಲ್ಲ, ಮತ್ತೆ ಹೋಗಿ ಕಾಳಸರ್ಪ ದೋಷ ಮಾಡಿಸ್ಕೊಳ್ಳೇಬೇಕು. ಅಂದರೆ ಜೀವನ ಪರ್ಯಂತ ತಿಳ್ಕೊಳ್ಳಿ, ತಲೆಗೆ ಹಾಕೊಂಬಿಡಿ, ಕ್ಲೀನಾಗಿ ಅರ್ಥ ಮಾಡ್ಕೊಳ್ಳಿ. 1.5 ಗಂಟೆ ಕಾಲ ರಾಹು ಕಾಲ, 1.5 ಅವರ್ ರಾಹು ಕಾಲ. ಈ 1.5 ಅವರ್ ಅನ್ನೋದೇ 1.5 ವರ್ಷಗಳ ಕಾಲ ಪೂರ್ತಿ ಫಲ ಅಂತ. ಅಂದರೆ ರಾಹು ಕೇತುಗಳ ದೋಷಗಳನ್ನು ಪರಿಹಾರ ಮಾಡಬೇಕಾದ್ರೆ 1.5 ಗಂಟೆ ಕಾಲ ಪ್ರತಿಪೂರ್ವಕವಾಗಿ ನಮಸ್ಕರಿಸೋದು. ಹೇಗೆ ಪ್ರತಿದಿನ ರಾಹು ಕಾಲದಲ್ಲಿ ಅವನು ಕೂತ್ಕೊಂಡ್ಬಿಡ್ತಾನೋ, ಜೀವನ ಪರ್ಯಂತ ಒಂದೊಂದು ದಶೆಗೆ 1.5 ವರ್ಷ ಸಾಯೋವರೆಗೂ ಕಾಳಸರ್ಪ ದೋಷವನ್ನು ಮಾಡ್ಕೋಬೇಕು. ಅಂದ್ರೆ ಏನು? ಅವನು ಬೀಗ ಹಾಕ್ಬಿಡ್ತಾನೆ, ನೀವು ಹೋಗಿ ಬಿಚ್ಕೊಂಡ್ಬರ್ಬೇಕು, ತಿರುಗಿ ಹೋಗ್ಬೇಕು. ಪರಮಾತ್ಮ ಬೀಗ ಹಾಕ್ಬಿಡ್ತಾನೇನೋ, ನಮಸ್ಕಾರ ಮಾಡ್ಕೊಂಡು ನಾನು ಶಾಂತಿ ಮಾಡಿಸ್ಕೊಂಡ್ಬಿಡ್ತೀನಿ, ಬೀಗ ತೆಗಿಸಪ್ಪ ಅಂತ. ಸರಿ ಆಯ್ತು ತೆಗಿಸ್ತೀನಿ ಅಂತ ಆ ಪರಮೇಶ್ವರ ತೆಗಿತಾನೆ, ನೀವು ಹಾಕೊಂತೀರ. ಅಂದ್ರೆ ಒಂದೊಂದು ದಶೆಯಲ್ಲಿ ಒಂದು ಸಲ ಶುಕ್ರ ದಶೆ ಬಂದಾಗ ದುಡ್ಡನ್ನ ಏನಾದರೂ ಕಿತ್ಕೊಂಡ್ಬಿಡ್ಬೋದು, ಅಥವಾ ದುಡ್ಡು ಜಾತ್ಯೇತ ಅಶ್ವ ಕೊಡ್ಬೋದು, ಜೊತೆಗೆ ಅಪವಾದ ಕೊಡ್ಬೋದು. ಅದೇ ರೀತಿಯಾಗಿ ಸೂರ್ಯ ದಶೆ ಬರುತ್ತೆ, ಆರೋಗ್ಯ ಕಿತ್ಕೊಂಡ್ಬಿಡ್ಬೋದು, ಕೈ ಕಾಲು ಮುರಿಬೋದು, ಸ್ವಲ್ಪ ಜಾರಿಸಿ ಧಡಕ್ ಅಂತ ಬೀಳಿಸ್ಬೋದು, ಇಷ್ಟೇ ಆಗೋದು.
ಆದರೆ ಪರಮಾತ್ಮ ಬೇಗ ತೆಗಿ ಅಂತ ಅಲ್ಲಿ ಪ್ರಾರ್ಥನೆ ಮಾಡ್ಕೊಳ್ಬೇಕು. ತದನಂತರ ಏನು ಮಾಡ್ತಾನೆ ಬುಧ, ಫೈನಾನ್ಸ್, ದುಡ್ಡು ಎಲ್ಲ ಗೋವಿಂದ. ಆವಾಗ ಚೊಂಬ್ ತಗೊಂಡು ರೋಡ್ಗೆ ಹೋಗೋ ಬದಲು ಬೇಡಪ್ಪ ಅಂತ ಬೀಗ ತೆಗೆಸ್ಕೊಂಡ್ಬಿಟ್ರೆ ಪರಿಪೂರ್ಣ ಅನುಗ್ರಹ. ಈ ರೀತಿಯಾಗಿ ನಮಸ್ಕಾರ ಮಾಡ್ಕೋಬೇಕು. ಹೀಗೆ ವೇಸ್ಟ್ ಹಾಕಿ ಕೂತ್ಕೊಂಡಿರೋದ್ರಿಂದ ಬುಧ ಏನು ಮಾಡ್ತಾನೆ, ಸಂಕ್ಷಿಪ್ತ ಕಾಲದಲ್ಲಿ ರಾಹು ಕೇತುಗಳನ್ನ ಭೇದ ಮಾಡ್ಬಿಡ್ತಾನೆ. ಇದಕ್ಕೂ ಸರಿಪಡಿಸ್ಕೊಳಕ್ಕೆ ನೀವು ಹೋಗಲೇಬೇಕು. ಅದಕ್ಕೋಸ್ಕರ ಪ್ರತಿ 1 ವರ್ಷಕ್ಕೆ ಜೀವನಾಂಶ ಮಾಡಬೇಕು. ಕುಜ ಹೋಗ್ತಾನೆ, ರಕ್ತ ನೋಡಲೇಬೇಕು ಅಂತಾನೆ. ರಾಹು ಜೊತೆ ಕೂತ್ಕೊಂಡ್ಬಿಡ್ತಾನೆ. ಫಸ್ಟ್ ಕ್ಲಾಸ್ ಆಗಿ 1 ಲೀಟರ್ ಸಾಲದಯ್ಯ, ಫುಲ್ ದೇಹದ ಬೇಕು ಅಂತಾನೆ. ಆಗ ಏನು ಮಾಡ್ತಾನೆ, ಡಯಾಲಿಸಿಸ್ ಆಗ್ತಾನೆ. ಈ ಬ್ಲಡ್ ಇಂದ ಆ ಕಡೆ ಹೊಟ್ಟೋಗುತ್ತೆ, ಹೋದವನು ಬರ್ತಾನೋ ಇಲ್ಲೋ ಗ್ಯಾರಂಟಿ ಇಲ್ಲ, ಆ ಕಡೆಯಿಂದ ಈ ಕಡೆ ಬರುತ್ತೆ ವಾಪಸ್. ಬಡ ಬದುಕದೆ ಅಂತಾನೆ. ಹಾಗೆ ಇದಕ್ಕೆ ಪರಿಪೂರ್ಣ ಅನುಗ್ರಹ ಬೇಕು. ಗುರು ಭಾಷೆಯಲ್ಲಿ ಎಷ್ಟೋ ಜನ ಅನ್ಕೊಂಡ್ಬಿಟ್ಟಿದ್ದಾರೆ, ಗುರು ದಶೆಯಲ್ಲಿ ಚೆನ್ನಾಗಿರ್ತಾನೇನೋ, ಗುರುಬಲ ಬಿದ್ದೇ ಇರುತ್ತೇನೋ. ಹಂಗೆ ಅನ್ಕೋಬೇಡಿ. ಗುರು ಅಕಸ್ಮಾತ್ ಶತ್ರು ಸ್ಥಾನದಲ್ಲಿ ಕೂತ್ಕೊಂಡ್ಬಿಟ್ಟಿದ್ರೆ ನಿಮ್ಗೆ ಪವರೇ ಇಲ್ಲ. ಆದ್ರಿಂದ ಗುರು ಷಷ್ಠ ಸ್ಥಾನದಲ್ಲಿ, ಅದೇ ಪೂರ್ವಕವಾಗಿ ಅಷ್ಟಮದಲ್ಲಿ ಕೂತ್ಕೊಂಡ್ಬಿಟ್ರೆ ಶತ್ರುಗಳಿಗಿಂತ ವಿಶೇಷ ಅಂದ್ರೆ ಕೈಗೆ ಬಂದಿದ್ದೆಲ್ಲ ಬಾಯಿಗೆ ಬರೋದೇ ಇಲ್ಲ. ದುಡ್ಡು ಬೇಕಷ್ಟಿದ್ರು ಸಹ ತಿನ್ನಕ್ಕಾಗಲ್ಲ. ರೋಗ ಅಲ್ವೇ ನಿಮಗೆ, ಅದಕ್ಕೋಸ್ಕರ ತಿನ್ನಂಗಿಲ್ಲ ಬಿಡಂಗಿಲ್ಲ. ಡಾಕ್ಟರ್ ಹೇಳಿದ್ದಾನೆ 2 ಬ್ರೆಡ್ ಸ್ಲೇಸ್, ಇಲ್ಲಿ ಕೋಟ್ಯಾಂತರ ರೂಪಾಯಿ ಬಿದ್ದಿರುತ್ತೆ. ಹಾಗೆ ಹಣೆ ಬರದಲ್ಲಿ ಯಾವಾಗ ಏನು ಸೇರ್ಕೊಂತಾನೆ ರಾಹು ಕೇತುಗಳು ಗೊತ್ತಾಗಲ್ಲ. ಇದಕ್ಕೆಲ್ಲ ಸರಿಪಡಿಸ್ಕೊಳಕ್ಕೆ ಏನು ಮಾಡಬೇಕು, ಪ್ರತಿ 1 ವರ್ಷಕ್ಕೆ ನೀವು ಜೀವನ ಪರ್ಯಂತ ಸಾಯೋವರೆಗೂ ಆ ಕಾಳು ಸ್ವಲ್ಪ ದೋಷವನ್ನ ಬೀಗ ಕೇಳಣ ತಗೋಸ್ಕೋಬೇಕು. ಆಟೋಮೆಟಿಕ್ ಮಾಡ್ಕೊಂಬಿಡಿ. ಹೇಳಿದ್ದೀನಿ, ಅರ್ಥ ಆಯ್ತಾ? ಅದಕ್ಕೆ ದೈವ ಚಿಂತನೆಯಲ್ಲಿ ಎಷ್ಟಿದ್ರು ಸಾಲದು, ಯಾವಾಗ ಹೊಡಿತಾನೋ ಗೊತ್ತಾಗಲ್ಲ. ನಾವೆಲ್ಲ ಸರಿಪಡಿಸ್ಕೊಳಕ್ಕೆ ನೀವೇನ್ ಮಾಡಬೇಕು, ಕರ್ಮಗಳು ಕಳ್ಕೊಳ್ಳಕ್ಕೆ ಹೋಗ್ಬೇಕು, ಬರಬೇಕು. ಅಂತಹ ಒಂದು ಚಂದ್ರಕ್ಷೇತ್ರವೇ ಸಂಕಟ ಬಂದಾಗ ವೆಂಕಟರಮಣ. ಅದಕ್ಕೆ ಆ ಕಾಲದ ಯತಿಗಳೆಲ್ಲ ಏನ್ ಮಾಡಿದ್ರು, ಸಂಕಟ ಬಂದಾಗ ವೆಂಕಟರಮಣ ಗೋವಿಂದ ಅಂತ ಓಡಬೇಕು. ತಿರುಗಿ ಅಲ್ಲಿಂದ ಕಾಳಸ್ತಿಗೆ ಬಂದು ಪ್ರಾಯಶ್ಚಿತ್ತ ಮಾಡ್ಕೊಂಡು ನೆಟ್ಟಿಗೆ ಮನೆಗೆ ಬರಬೇಕು. ಅರ್ಥ ಆಯ್ತಾ? ಇದು ಜೀವನ ಚರಿತ್ರೆ. ಇಂತಹ ಒಂದು ಚರಿತ್ರೆಯನ್ನು ಪರಿಪೂರ್ಣವಾಗಿ ಆಲಂಗಿಸ್ತಾ ಇರಿ. ಇನ್ನೇನು ವಿರಾಮ ತಗೋಬೇಕು ಅಂತ ಪಾಪ ಮೇಡಮ್ ಅವ್ರು ಹೇಳಬೇಕು. ಆದರೂ ಸಹ ಜೀವನದಲ್ಲಿ ಒಂದು ಮಾತ್ರ ಮರೀತಕ್ಕಂಥ ಅವಕಾಶವನ್ನು ನೀವು ಯಾವತ್ತೂ ಮಾಡಬೇಡಿ. ರಾಶಿಗಳನ್ನೆಲ್ಲ ಹೇಳಿದೆ, ಇನ್ನು ವೃಕ್ಷಗಳು ಹೇಳಬೇಕಲ್ವಾ, ಹೇಳ್ತೀನಿ, ಕಾಯ್ತಾರೆ ಬಂದೆ.